ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕಿ ದಯವಿಟ್ಟು ಯಾರು ಮಾತಾಡಬಾರ್ದು, ಇಲ್ಲಾಂದ್ರೆ ನಾನೇನ್ ಮಾತಾಡ್ತೀನಿ ತಮಗೆ ಕೇಳೋದಿಲ್ಲ. ನಮ್ಮೆಲ್ಲರ ಹಿರಿಯ ನಾಯಕರು, ಸಂಸದರು ಆಗಿರ್ತಕ್ಕಂಥ ಅಣ್ಣ ಜಿಂಜಿಣಗಿ ಅವರೇ, ಮಾಜಿ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ರಮೇಶ್ ಬೂಸ್ನವರವರೇ, ಇಲ್ಲಿ ನೆರೆದಿರ್ತಕ್ಕಂಥ ನಾನು ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ. ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ, ಮುಖಂಡ ಮಹನೀಯರೇ, ನಾನು ಇವತ್ತು ಸಿಂದಗಿಗೆ ಬಂದಿರತಕ್ಕಂಥದ್ದು ಏನಾಗಿದೆಯೋ ನೋಡ್ಲಿಕ್ಕೆ. ಆ ಸ್ಥಳವನ್ನ ಹೋಗಿ ಏನು ಡೆಮಾಲಿಷ್ ಮಾಡಿದಾರೋ ಅದನ್ನ ನೋಡಿದ್ರೆ ಹೃದಯ ಕಿತ್ತು ಬರ್ತದೆ ಕೈಗೆ. ಇಂಥ ಅನ್ಯಾಯವನ್ನ ಯಾರು ಕಟಕರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಟಕರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಲ್ಲಿನಂತ ಮನೆಗಳನ್ನ ಬೀಳಿಸಿದ್ದಾರೆ. ಇದರಲ್ಲಿ ತಪ್ಪು ಯಾರ್ದು? ಅಲ್ಲಿಂದ ಪ್ರಶ್ನೆ ಪ್ರಾರಂಭ ಆಗುತ್ತೆ. ಮುನ್ಸಿಪಾಲಿಟಿ ಆ ಜಮೀನನ್ನ ಖರೀದಿ ಮಾಡ್ತದೆ, ತಗೊಳ್ತದೆ. ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ 10 ಎಕರೆ 35 ಗುಂಟೆ ಜಮೀನು. ಅದು ಒರಿಜಿನಲ್ ಪೇಪರ್ ಅಲ್ಲಿ 10 ಎಕರೆ 35 ಗುಂಟೆ ಇದೆ, 25 ಗುಂಟೆ ಇದೆ. ಆದ್ರೆ ಕಾನೂನು ಏನು ಹೇಳುತ್ತೆ ಅಂದ್ರೆ, ಆ ಜಮೀನಿನಲ್ಲಿ ಏನಾದ್ರೂ ಖರಾಬಿ ಜಮೀನ್ ಇದ್ರೆ, ಯಾವ ವ್ಯಕ್ತಿ ಸಂಪೂರ್ಣ ಜಮೀನನ್ನ ಖರೀದಿ ಮಾಡ್ಕೊಳ್ತಾರೋ ಆ ಜಮೀನಿನಲ್ಲಿ ಖರಾಬಿ ಕೂಡ ಆ ವ್ಯಕ್ತಿಗೆ ಸೇರುತ್ತೆ. ಇಲ್ಲಿ ನಡೆದಿರ್ತಕ್ಕಂಥ ಕುತಂತ್ರ ಎಂತದ್ದು ಅಂದ್ರೆ, ಆವತ್ತಿನಿಂದ ಮುನ್ಸಿಪಲ್ ಆಫೀಸರ್ಗಳು, ಅಧ್ಯಕ್ಷರುಗಳು ಆದವರು ಎಲ್ಲ ಸೇರಿ ಈ ಜನರಿಗೆ ಮೋಸ ಮಾಡಿದ್ದಾರೆ. ಇದು ಸರ್ಕಾರ ಜನರಿಗೆ ಮೋಸ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ಖರಾಬಿ ಜಮೀನು ಮಾರಾಟ ಮಾಡಿದ ಮೇಲೆ ಯಾವ ವ್ಯಕ್ತಿಗೂ ಸೇರಲ್ಲ, ಖರೀದಿ ಮಾಡಿದವನಿಗೆ ಸೇರ್ತದೆ. ಅಂದಮೇಲೆ ಆ ಜಮೀನು ಮುನ್ಸಿಪಾಲಿಟಿದು. ಆದ್ರೆ ಯಾವ ವ್ಯಕ್ತಿ, ಮಾನ್ಯ ಕರ್ಜಗಿ ಅಂತಕ್ಕಂಥವರು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿ ಈ ಕೇಸನ್ನ ಅವರೇ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆಫೀಸರ್ಗಳು ಕೂಡ ಅವರ ಈ ಕುತಂತ್ರದಲ್ಲಿ ಸಹಾಯ ಮಾಡಿದ್ದಾರೆ. ಆಫೀಸರ್ಗಳಿದ್ದಾರೆ ಇದರಲ್ಲಿ, ಆ ಕಾಲದಲ್ಲಿ ಇದ್ದ ಆಫೀಸರ್ಗಳು. ಈಗಿರೋರು ಅವರಿಗೆ ಪಾಪ ಏನೂ ಗೊತ್ತಿಲ್ಲ. ತಾಲೂಕ್ ಕೋರ್ಟ್ ಆಯ್ತು, ಜಿಲ್ಲಾ ಕೋರ್ಟ್ ಆಯ್ತು, ಹೈಕೋರ್ಟ್ ಆಯ್ತು, ಸುಪ್ರೀಂ ಕೋರ್ಟ್ ಆಯ್ತು. ಇಷ್ಟಕ್ಕೂ ಹೋಗೋವರೆಗೆ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಿದ್ರು? ಇದು ಪ್ರಶ್ನೆ. ನಾವೀಗ ಪ್ರಶ್ನೆ ಕೇಳಿದ್ರೆ ಅವರಿಗೆ ಉತ್ತರ ಇಲ್ಲ. ಅದಾದ ನಂತರ ದಾಖಲೆಗಳನ್ನು ಕೊಟ್ಟ ಮೇಲೆ ಖರಾಬಿ ಜಮೀನು ಈ ಬಡವರು ಕಟ್ಟಿಕೊಂಡಿರ್ತಕ್ಕಂಥ ಜಮೀನೇ ಅಂತ ಯಾರು ನಿಮಗೆ ಖಾತ್ರಿ ಪಡಿಸಿದ್ದು? ಅದು ಎಕ್ಸ್ಟೆಂಟ್ ಅದು ಎಷ್ಟಿದೆ ಅಂದ್ರೆ 21 ಎಕರೆ ಇದೆ. ಅದು ಆ 21 ಎಕರೆಯಲ್ಲಿ ಆ ಖರಾಬಿ ಜಮೀನು ಇಂಥ ಕಡೆನೇ ಇದೆ ಅಂತ ನಿಮಗೆ ಗುರುತು ಮಾಡಿ ತೋರಿಸಿದವರು ಅಲ್ಲಿ ರೆಕಾರ್ಡ್ ಇಲ್ಲ. ಇದು ಎಲ್ಲ ಕೂಡ ಅಧಿಕಾರಿಗಳು ಮತ್ತು ಆ ಕರ್ಜಗಿ ಅಂತಕ್ಕಂಥ ವ್ಯಕ್ತಿಗಳು ಸೇರಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸ್ಥಳೀಯ ಶಾಸಕರ ಕುಮ್ಮಕ್ಕು ಕೂಡ ಇದೆ.
ಯಾಕಿದೆ? 2006ರಲ್ಲಿ ಕೇಸು ಸುಪ್ರೀಂ ಕೋರ್ಟಲ್ಲಿ ಖುಲಾಸೆ ಆಗಿದೆ. ಅಲ್ಲಿಂದ 2014ರವರೆಗೆ ಏನೂ ತಗೊಂಡಿಲ್ಲ ಕ್ರಮ. ಮತ್ತೆ ಕೋರ್ಟ್ಗೆ ಹೋಗಿದೆ. ಆ ಕೋರ್ಟ್ನಲ್ಲಿ ಈ ಮನೆಗಳನ್ನ ಖಾಲಿ ತೆರವುಗೊಳಿಸಿ ಅವರಿಗೆ ಜಮೀನು ಕೊಡಿಸಿ ಅಂತೇಳಿ ಆದೇಶ ಬಂದಿದೆ. ಆಫೀಸರ್ಗಳು ಏನು ಮಾಡ್ತಿದ್ರು? ಹೋಗ್ಲಿ, 85 ಮನೆಗಳನ್ನು ಕಟ್ಕೊಂಡಿರೋರು ಪಾರ್ಟಿ ಆಗಿದ್ದಾರೆ. ಅದರಲ್ಲಿ ಅವರನ್ನು ಪಾರ್ಟಿ ಮಾಡೇ ಇಲ್ಲ. ಅವ್ರಿಗೆ ಗೊತ್ತಿಲ್ಲದಂತೆ ಅಧಿಕಾರಿಗಳು ಮತ್ತು ಇವರು ಸೇರಿ ಆಟ ಆಡಿದ್ದಾರೆ ಇದರಲ್ಲಿ. ಇದಾದ ನಂತರ ನಾನು ನಿಮಗೆಲ್ಲ ಸರಿ ಮಾಡ್ತೇನೆ, ನೀವು ಹಣ ಕೊಟ್ಟುಬಿಡಿ ಅಂತ ಹೇಳಿದವರು ಯಾರು? ಸ್ಥಳೀಯ ಶಾಸಕರು. ಇಲ್ಲಿ ಇರ್ತಕ್ಕಂಥ ಆ ವಸತಿಯಲ್ಲಿರ್ತಕ್ಕಂಥವ್ರು ಎಲ್ಲ ಹಣ ಕಲೆಕ್ಟ್ ಮಾಡ್ತಾರೆ. ಸುಮಾರು 75 ಲಕ್ಷ ರೂಪಾಯಿ ತಗೊಂಡೋಗಿ ಕೊಡ್ಲಿಕ್ಕೆ ಹೋಗ್ತಾರೆ. ಮೈ ಮೇಲೆ ಬಂಗಾರ ಮಾಡಿದ್ದಾರೆ, ತಾಲಿ ಮಾಡ್ತಾರೆ, ಮೈ ಮೇಲಿನ ಬಂಗಾರ ಮಾಡ್ತಾರೆ, ಸಾಲ ಮಾಡ್ತಾರೆ. ಕಲೆಕ್ಟ್ ಮಾಡಿ ತಗೊಂಡೋಗಿ ಕೊಟ್ಟರೆ ಆಯಿತು, ಇವತ್ತು ನೋಡೋಣ, ನಾಳೆ ನೋಡೋಣ, ನಾನು ಮಾತಾಡ್ತೇನೆ, ನನ್ನನ್ನು ನಂಬ್ರಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದ್ಯಾರು? ಮಾನ್ಯ ಶಾಸಕರು. ಇಷ್ಟೆಲ್ಲ ಆಗಿ ಅವರು ಕೂಡ ಇದರ ಒಳಗಡೆ ಇದ್ದಾರೆ. ನಮ್ಮೂರ ಕಡೆ ಒಂದು ಗಾದೆ ಹೇಳ್ತಾರೆ, ನೀ ಸತ್ತಂಗ ಮಾಡು, ನಾನು ಹತ್ತಂಗ ಮಾಡ್ತಿರ್ತೀನಿ, ನೋಡೋರೆಲ್ಲ ಮಂಗಗಳು ನೋಡ್ಕೊಂಡಿರ್ಲಿ ಅಂತ ಒಂದು ಗಾದೆ ಇದೆ ನಮ್ಮ ಕಡೆ. ಇವ್ರ ಆಟ ನಡೆದಿರೋದು ಇಷ್ಟೇನೆ. ಇದಾದ ಮೇಲೆ ಆಫೀಸರ್ಗಳು ಇದರಲ್ಲಿಲ್ವಾ? ಇದ್ದಾರೆ. ಹೇಗಿದ್ದಾರೆ ಅಂದ್ರೆ, ಕೇವಲ 14-13 ದಿನದಲ್ಲಿ ಈ ಮನೆಗಳವರಿಗೆ 3 ಸಾರಿ ನೋಟಿಸ್ ಕೊಟ್ಟಿದ್ದಾರೆ. ಏನರ್ಥ? ಒಂದು ಸಾರಿ ನೋಟಿಸ್ ಕೊಡ್ತೀರಿ, 1 ತಿಂಗಳೊಳಗಾಗಿ ನೀವು ಇದನ್ನು ಖಾಲಿ ಮಾಡಿಕೊಡ್ಬೇಕು, ಕೋರ್ಟಿನ ಆದೇಶ ಇದೆ, ಆಯಿತು. ಇನ್ನೊಂದು ತಿಂಗಳಾದ ಮೇಲೆ ಒಂದು ನೋಟಿಸ್ ಕೊಡ್ತಾರೆ, ಅಥವಾ 15 ದಿವಸ ಆದಮೇಲೆ ಕೊಡ್ತಾರೆ. ಇವರೇನು ಮಾಡಿದ್ದಾರೆ? 3 ದಿವಸಕ್ಕೊಂದೊಂದು ನೋಟಿಸ್ ಕೊಟ್ಟಿದ್ದಾರೆ. ಇವ್ರಿಗೇನು ಅಷ್ಟು ತರಾತುರಿ ಇತ್ತು ಅಂದ್ರೆ, ಇದರ ಹಿಂದುಗಡೆ ಪ್ರೆಷರ್ ಇತ್ತು, ರಾಜಕೀಯ ಒತ್ತಡ ಇತ್ತು. ಯಾರಿಗೆ ಆದ್ರೂ ಗೊತ್ತಾಗತ್ತೆ. ಇಷ್ಟು ಆದಾಗ ನೀವು ಬೆಂಗಳೂರಿಗೆ ಬನ್ನಿ, ನಾನೆಲ್ಲ ಕುಳಿತು ಮಾತಾಡ್ತೇನೆ, ಅವ್ರನ್ನ ಕರೆಸ್ತೇನೆ ಅಂತೇಳಿ ಶಾಸಕರು ಆಶ್ವಾಸನೆ ಕೊಟ್ಟಿದ್ದಾರೆ. ಪಾಪ ನೀವೆಲ್ಲ ನಂಬಿದ್ದೀರಿ. ನಂಬಿ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ಹಣ ಸಾಲದು ಅಂದಿದ್ದಾರೆ. ಆಯ್ತು, ಇನ್ನಷ್ಟು ತಂದು ಕೊಡಿ ಅಂದಿದ್ದಾರೆ. ಆ ಚೆಕ್ ತಗೊಂಡು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೊನೆಯ ದಿನದವರೆಗೆ ರಾತ್ರಿ 12 ಗಂಟೆವರೆಗೂ ಕುಳಿಸ್ಕೊಂಡು, ಇಲ್ಲ ಇದೆಲ್ಲ ಸಾಕಾಗೋದಿಲ್ಲ, ಅವ್ರ ಹತ್ರ ನಾನು ಮಾತಾಡೋಕೆ ಹೋಗೋಕ್ಕಾಗಲ್ಲ, ನಾಳೆ ಬೆಳಗ್ಗೆ ಡೆಮಾಲಿಷನ್ ಆಗುತ್ತೆ, ನಿಮ್ಮ ಇಷ್ಟ, ನೀವೇನಾದರೂ ಮಾಡ್ಕೊಳ್ಳಿ ಅಂತಾರೆ. ಇದು ಒಬ್ಬ ಜನಪ್ರತಿನಿಧಿಯ ಮಾಡ್ತಕ್ಕಂಥ ಕೆಲಸವ? ಜನ ನಂಬಿಕೆ ಇಟ್ಟು ಮತದಾರರು ಮತ ಹಾಕಿ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಇವರು ಆಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಸಹಾಯ ಮಾಡ್ತಾರೆ. ಆದರೆ ಇವರು ಬಂದು ಆಸ್ತಿ ಮಾಡಲಿಕ್ಕೆ ಏನೆಲ್ಲ ಮಾಡ್ತಾರೆ. ಇವರ ಸಂಸ್ಕೃತಿಯೇ ಭೂ ಕಬಳಿಕೆ. ನಾನೀಗ ಭಾಗದಲ್ಲಿ ಪರಿಶಿಷ್ಟ ಜಾತಿ ಕಬ್ಜೆ ಮಾಡ್ಕೊಂಡಿದ್ದಾರೆ, ಅದು ನೋಡಿ ಬಂದಿದ್ದೀನಿ. ಈಗಲೂ ಹೇಳ್ತೇನೆ, ಈಗ ಈ ಶಾಸಕರ ಹೆಸರಿನಲ್ಲಿ ಈಗಲೂ ಪಾಣಿಯಲ್ಲಿ ಹೆಸರು ಬರ್ತಾ ಇದೆ. ಒಂದು ಕಡೆ 3 ಎಕರೆ ಚಿಲ್ಲರೆ ಬರ್ತದೆ, ಇನ್ನೊಂದು ಕಡೆ 4 ಎಕರೆ ಬರ್ತದೆ. ಆದ್ರೆ ಎಲ್ಲದರಲ್ಲೂ ಮನೆಗಳಾಗೋಗಿದೆ. ಇನ್ನೂ ಅವರ ಹೆಸರಲ್ಲೇ ಬರ್ತದೆ. ಯಾಕೆ ಅದನ್ನು ಬರ್ಕೊಟ್ಟು ಬಿಡಿ, ತಿಳ್ಕೊಳ್ಳಿ. ನಿಮಗಾದ ಗತಿ ಆ ಜಮೀನಿನಲ್ಲಿ ಕುಳಿತಿರೋವ್ರಿಗೂ ಮುಂದೆ ಆಗ್ತದೆ. ಚುನಾವಣೆ ಬಂದಾಗ ನಿಮಗೆ ಆ ಜಾಗ ಕೊಟ್ಬಿಡ್ತೀನಿ, ನನಗೆ ಓಟ್ ಹಾಕಿ ಅನ್ನೋದು. ಆದಮೇಲೆ ಈ ರೀತಿ ಡೆಮಾಲಿಷ್ ಮಾಡೋದಾ? ಯಾವಾಗಲೂ ಕನ್ಸ್ಟ್ರಕ್ಷನ್ನಲ್ಲಿ
ನಂಬಿಕೆ ಇರಬೇಕು, ಕನ್ಸ್ಟ್ರಕ್ಟ್ ಮಾಡಬೇಕು. ಡೆಮಾಲಿಷ್ ಎಲ್ಲ ಮಾಡಬೇಕಾಗಿರೋದು ಜನಪ್ರತಿನಿಧಿಗಳು. ಇಂತಹ ಬಹಳ ತಪ್ಪುಗಳು ನಡೆದೋಗಿವೆ. ಆದರೆ ಈಗ ನಾನು ತಮ್ಮ ಮುಂದೆ ಹೇಳ್ತಕ್ಕಂಥ ವಿಚಾರ, ನಾನು ಅಲ್ಲಿಂದ ಬೆಂಗಳೂರಿಂದ ಬಂದು DC ಅವರಿಗೆ ಮಾತಾಡಿದೆ. DC ಅವರು ನನಗೆ ಸಂಪೂರ್ಣ ವಿಚಾರವನ್ನು ತಿಳಿಸಿದ್ರು, ಏನೇನಾಗಿದೆ ಅನ್ನೋದನ್ನು. ಅದಾದ ನಂತರ ನಾನಿಲ್ಲಿ ಬರ್ತೀನಿ ಅಂದೆ, ಇರಬೇಕಾಗಿತ್ತು. ಅವರು ನಿನ್ನೆ ನನಗೆ ಫೋನ್ ಮಾಡಿದ್ರು, ಸರ್ ಹೈಕೋರ್ಟಿಂದ ನನಗೆ ಆದೇಶ ಇದೆ, ಪರ್ಸನಲ್ ಅಪಿಯರೆನ್ಸ್ ಬೇಕಾಗಿದೆ, ನಾನು ಇಲ್ಲ ಅಂತಂದರೆ ನನ್ನ ಮೇಲೆ ನಾಳೆ ಕೇಸ್ ಆಗುತ್ತೆ, ನಾನು ಹೋಗ್ತೇನೆ. AC ಅವರನ್ನು ನೀವು ಬಂದಾಗ AC ಅವರು ನಿಮ್ಮನ್ನು ರಿಸೀವ್ ಮಾಡ್ತಾರೆ, ಅವರು ನಿಮಗೆ ವಿಚಾರವನ್ನೆಲ್ಲ ತಿಳಿಸ್ತಾರೆ, ತಹಸೀಲ್ದಾರ್ ಇರ್ತಾರೆ ಅಂತ ಹೇಳಿದ್ರು. ನಾನೀಗ ತಹಸೀಲ್ದಾರ್ ಕಚೇರಿಗೆ ಬಂದೆ. ತಹಸೀಲ್ದಾರ್ ಇದ್ದರು, ಚೀಫ್ ಆಫೀಸರ್ ಇದ್ದರು, ಮತ್ತಾರು CEO ಯಾರೋ ಇದ್ದರು. AC ಅವರ ನಾಪತ್ತೆ. ಯಾಕೆಂದರೆ ನಿನ್ನೆ ಶಾಸಕರು ಕುಳಿತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದೆಲ್ಲ ರಾಜಕೀಯ ನಡೀತಾ ಇದೆ ಅಂದ್ರೆ, ಏನು ರಾಜಕೀಯ ಇದೆ? ಡೆಮಾಲಿಷನ್ ರಾಜಕೀಯದಿಂದ ಆಗಿದೆಯಾ? ಡೆಮಾಲಿಷನ್ ಈ ಮನೆ ವಾಸ ಇದ್ದವ್ರು ಮಾಡಿದ್ರ ಅಂತೇಳಿ ಬೇರೆಯವರ ಮೇಲೆ ಅಪಾದನೆ ಮಾಡ್ತಾರ ಒಬ್ಬ ಶಾಸಕರು. AC ಅವರು ಅವ್ರ ಜೊತೆಯಲ್ಲಿ ಕುಳಿತಿದ್ದಾರೆ. AC ಅವರು ಕಾಂಗ್ರೆಸ್ಗೆ ಯಾವಾಗ ಸೇರಿದ್ರು? AC ಅವರ ಕೆಲಸ ರಾಜಕೀಯ ಮಾಡೋದಾ? ಅಧಿಕಾರಿಗಳಾಗಿ ರಾಜಕಾರಣಿಗಳ ಜೊತೆಯಲ್ಲಿ ಸೇರಿ ಇಂಥ ಕುತಂತ್ರಕ್ಕೆ ಅವರು ಕೂಡ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತೇಳಿ ಎಲ್ಲರೂ ನನಗೆ ಹೇಳಿದ್ರು. ಈ ಕುಮ್ಮಕ್ಕು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈಗ ಸಾಕ್ಷಿ ಏನು ಅಂತ ನಾನು ಕೇಳೋದಾದ್ರೆ, ಇದಕ್ಕೆ ಸಾಕ್ಷಿ ಇವತ್ತು ನೀವು ಸಭೆಗೆ ಬರದೇ ಇರೋದೇ ಸಾಕ್ಷಿ. ಇದನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ನಾಳೆ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತೇನೆ, ಚೀಫ್ ಸೆಕ್ರೆಟರಿ ಅವರನ್ನು ಭೇಟಿಯಾಗಿ ಕಂಪ್ಲೇಂಟು ಕೊಡ್ತೇನೆ. ಇದೆಲ್ಲವನ್ನು ಕೂಡ ರಾಜಕೀಯಗೊಳಿಸಿದ್ದಾರೆ. ರಾಜಕೀಯ ಅಟ್ಟಹಾಸ ಮೆರೆಯಲಿಕ್ಕೆ ಈ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರಿಗೆ ಸರ್ಕಾರವೇ ಕೊಟ್ಟಿದ್ದ ಹಕ್ಕುಪತ್ರ, ಸರ್ಕಾರ ಮನೆಗಳು ಕಟ್ಟಿಕೊಂಡವರು ವಾಸ ಇದ್ರೆ, ಒಂದು ಕೈಯಲ್ಲಿ ಈ ಕಾಂಗ್ರೆಸ್ನ ಗುಣವೇ ಇದು. ಒಂದು ಕೈಯಲ್ಲಿ ಕೊಡೋದು, ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳೋದು. SIP TSP ಹಣನ ನೋಡಿದ್ರಿ, ನಾನು ಬಹಳ ಹೋರಾಟ ಮಾಡ್ತಿದ್ದೀನಿ ದಲಿತರಿಗಾಗಿ. SIP TSP ಹಣ 42,000 ಕೋಟಿ ಕೊಟ್ಟಿದ್ದೀನಿ, ಭಾಷಣ ಮಾಡಿದ್ದಾರೆ. ಇಲ್ಲಿ 42 ರೂಪಾಯಿನೂ ನಮ್ಮ ಜನರಿಗೆ ಬರಲ್ಲ. ಎಂತ ಮೋಸ ಇದು, ಅನ್ಯಾಯ. ಈ ಕಾರಣದಿಂದಲೇ ಇವತ್ತು ಇದು ಕೂಡ ಆಗಿರ್ತಕ್ಕಂಥದ್ದು. ನಾವು ಈಗ ಹೇಳಿದ್ದೇವೆ, ಮೊದಲನೇದಾಗಿ ಡೆಮಾಲಿಷ್ ಆಗೋಗ್ಬಿಟ್ಟಿದೆ. ಆಗಿಲ್ಲ ಅಂತ ನನಗೆ ಮೊದಲೇ ಏನಾದರೂ ನಾನು ಬಂದಿದ್ದಿದ್ರೆ ಯಾವುದೇ ಕಾರಣಕ್ಕೆ ಅದನ್ನು ಹೊಡಿಲಿಕ್ಕೆ ನಾವು ಬಿಡ್ತಾ ಇರಲಿಲ್ಲ. ಈಗ ಮಿತಿ ಮೀರಿ ಹೋಗ್ಬಿಟ್ಟಿದೆ. ನಾನಿವತ್ತು ಮಾಡಬೇಕಾಗಿರೋದು, ಯಾರು ಮನೆ ಕಳ್ಕೊಂಡಿದ್ದಾರೋ ಅವರಿಗೆ ಮೊದಲು ಮನೆ ಆಗಬೇಕು. ಈಗ ತಕ್ಷಣ ಅವರಿಗೆ ಹಕ್ಕುಪತ್ರ, ಸರ್ಕಾರ ಮಾಡಿದ ತಪ್ಪಿಗೆ ಸೈಟು ಕೊಡಬೇಕು, ಮನೆಯೂ ಕಟ್ಕೊಡ್ಬೇಕು ಸರ್ಕಾರ. ಈಗ ಇದು ಮೊದಲನೇದು. ಹಂಗೇಳಿ ಅದೇನೋ ಡೆಮಾಲಿಷ್ ಆಗೋಗ್ಬಿಟ್ಟಿದೆ, ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡೋದಿಲ್ಲ. ಕೋರ್ಟ್ಗೆ ನಾವು ಅಪ್ಲಿಕೇಶನ್ ಹಾಕಿಸ್ತೇನೆ, ಸರ್ಕಾರವೂ ಹಾಕಬೇಕು. ಮಾಡಿರೋ ತಪ್ಪು ಸರ್ಕಾರ, ಅವರು ಹಾಕಬೇಕು, ನಾವು ಹಾಕ್ಸ್ತೇವೆ. ಹಾಕಿಸಿ ಸರ್ಕಾರಕ್ಕೆ ಸುಳ್ಳು ಹೇಳಿ, ಅಂದ್ರೆ ಕೋರ್ಟ್ಗೆ, ನ್ಯಾಯಾಲಯಕ್ಕೆ ಸುಳ್ಳು ದಾಖಲೆಗಳನ್ನು ಕೊಟ್ಟು ಎಕ್ಸ್ ಪಾರ್ಟಿಯ ಆದೇಶ ತಂದು ಜನರ ಈ ಬದುಕನ್ನ ಕಿತ್ಕೊಂಡಿರ್ತಕ್ಕಂಥವರು ಅವರು ಜೈಲಿಗೆ ಹೋಗ್ಬೇಕು. ನಾಳೆ ಸರ್ಕಾರಕ್ಕೆ ನೀವು ಸುಳ್ಳು ಹೇಳಬಹುದು, ಜನರಿಗೆ ನೀವು ಸುಳ್ಳು ಹೇಳಬಹುದು, ಆದರೆ ನ್ಯಾಯಾಲಯಕ್ಕೆ ಸುಳ್ಳು ಹೇಳಬಾರ್ದು. ನ್ಯಾಯಾಲಯಕ್ಕೆ ಸುಳ್ಳು ಹೇಳಿ ಇವತ್ತಿನ ದಿವಸ ಈ ಜಾಗವನ್ನು ಕಬ್ಜಾ ಮಾಡಿರೋದು. ಆ ಕಾರಣಕ್ಕೆ ನಾನು ತಮಗೆ ಒಂದು ನಿಮಿಷ